ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಫಿಕ್ಸ್. ಶಿವಮೊಗ್ಗದಲ್ಲಿ ಶುರುವಾಯಿತು ತ್ರಿಕೋನ ಸಮರ. ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ. ಹೇಗಿರಲಿದೆ ಶಿವಮೊಗ್ಗ ಯುದ್ಧ? ಮೊಯ್ಯಿಗೆ ಮೊಯ್ಯಿ, ಸೇಡಿಗೆ ಸೇಡು. ತಾನೇ ಕಟ್ಟಿದ ಪಕ್ಷದಿಂದ ಈಶ್ವರಪ್ಪ ಸಸ್ಪೆಂಡ್. 6 ವರ್ಷ ಪಕ್ಷದಿಂದ ಉಚ್ಚಾಟನೆ. ಬಿಜೆಪಿ ಬಾಗಿಲು ಬಂದಾಯ್ತಾ? ಅವರ ಇವರ ಮೂರನೇ ಅವರ ಯಾರು ಗೆಲ್ತಾರೆ ಶಿವಮೊಗ್ಗ ಸಮರ? ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ. ಸೆಟಲ್ಮೆಂಟ್. ನಾನು ಚೈತ್ರ ರಾಜ್. ಸೆಟಲ್ಮೆಂಟ್ ಆಗಿದೆ. ಇದು ಅಂತಿಂಥ ಸೆಟಲ್ಮೆಂಟ್ ಅಲ್ಲ, ಅತಿ ದೊಡ್ಡ ಸೆಟಲ್ಮೆಂಟ್. ಪಕ್ಷ ಕಟ್ಟಿ ಬೆಳೆಸಿದ್ದಕ್ಕೆ, ಪಕ್ಷದ್ರೋಹ ಮಾಡಿದ್ದಕ್ಕೆ, ಪಕ್ಷದಲ್ಲಿ ದೊಡ್ಡವರ ವಿರುದ್ಧ ತಿರುಗಿ ಬಿದ್ದಿದ್ದಕ್ಕೆ, ಎದುರಾಳಿ ಪಕ್ಷಗಳ ನಾಯಕರನ್ನ ಗುಂಡೇಟಿನಂತಹ ಮಾತುಗಳಿಂದ ಕುಟುಕಿದ್ದಕ್ಕೆ ಎಲ್ಲದಕ್ಕೂ ಸೆಟಲ್ಮೆಂಟ್ ಆಗಿದೆ. ಇದು ಎಂಥ ಸೆಟಲ್ಮೆಂಟ್, ಇದರ ಹಿನ್ನೆಲೆ ಮುನ್ನೆಲೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈಶ್ವರಪ್ಪಗೆ ಬಿಗ್ ಸೆಟಲ್ಮೆಂಟ್. 6 ವರ್ಷ ಪಕ್ಷದಿಂದ ಉಚ್ಚಾಟನೆ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು. ಬಿಎಸ್ವೈ ಮೇಲೆ ಈಶ್ವರಪ್ಪ ಕೊತ. ಅವತ್ತು ಈಶ್ವರಪ್ಪ ಬಗ್ಗೆ ಡಿಕೆಶಿ ಹೇಳಿದ ಮಾತು ನಿಜವಾಯ್ತಾ? ಅವನು ಸೆಟಲ್ಮೆಂಟ್, 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಎಸ್, ಕೊನೆಗೂ ಕೆಎಸ್ ಈಶ್ವರಪ್ಪಗೆ ಸೆಟಲ್ಮೆಂಟ್ ಆಗಿದೆ. ನೀನು ಈವರೆಗೆ ಮಾಡಿದ್ದಕ್ಕೆಲ್ಲ ಇದೇ ನಿನಗೆ ಕೊಡ್ತಾ ಇರೋ ಗಿಫ್ಟ್ ಅಂತ ರಾಜ್ಯ ಬಿಜೆಪಿ ಈಶ್ವರಪ್ಪ ಅವರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಮಾಡಿದ್ದಕ್ಕೆ, ಯಾರ ಮಾತನ್ನು ಕೇಳದ ಸ್ಪರ್ಧೆಯಲ್ಲಿ ಉಳಿದುಕೊಂಡಿದ್ದಕ್ಕೆ ಪಕ್ಷ ದ್ರೋಹದ ಅಡಿಯಲ್ಲಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯದಲ್ಲಿ ಕಮಲ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಕ್ಕೆ, ದಶಕಗಳ ಕಾಲ ಪಕ್ಷಕ್ಕೆ ನಿಷ್ಠರಾಗಿ ಇದ್ದಿದ್ದಕ್ಕೆ, ಎಂದೂ ಸಹ ಪಕ್ಷದ ವಿರುದ್ಧ ಹೋಗದೇ ಇದ್ದಿದ್ದಕ್ಕೆ, ಎಲ್ಲದಕ್ಕೂ ನನಗೆ ಬಿಜೆಪಿ ಒಳ್ಳೆಯ ಮರ್ಯಾದೆ ಕೊಟ್ಟಿದೆ. ನನ್ನನ್ನು ಸಸ್ಪೆಂಡ್ ಮಾಡಿದ ವಿಜಯೇಂದ್ರಗೆ ಧನ್ಯವಾದ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅವರು ಹೇಳಿದ್ದರಲ್ಲಿ ಸತ್ಯವೂ ಇದೆ. ತಾನೇ ಕಟ್ಟಿ ಬೆಳೆಸಿದ್ದ ಪಕ್ಷದಿಂದ ಇಂದು ಈಶ್ವರಪ್ಪ 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದ್ದಾರೆ. ಆದ್ರೆ ಇದು ತಾತ್ಕಾಲಿಕ ಅಂತ ಹೇಳ್ತಾ ಇರೋ ಈಶ್ವರಪ್ಪ, ನಾನು ಶೀಘ್ರವೇ ಪಕ್ಷಕ್ಕೆ ವಾಪಸ್ ಬರ್ತೀನಿ, ಅಪ್ಪ ಮಕ್ಕಳ ವಿರುದ್ಧ ನನ್ನ ಸಮರ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರ ಇಡೀ ಶಿವಮೊಗ್ಗ ಲೋಕಸಭೆಯಲ್ಲಿ ಎಲ್ಲ ಪ್ರಮುಖರಿಗೂ ಸ್ಪಷ್ಟ ಆಯಿತು ಈಶ್ವರಪ್ಪ ಚುನಾವಣೆಗೆ ನಿಲ್ತಾರೆ ಅಂತ. ಅದೇ ವಿಜೇಂದ್ರ, ಅದೇ ರಾಘವೇಂದ್ರ, ಅದೇ ಯಡಿಯೂರಪ್ಪನವರು ದಿನಾ ಗೊಂದಲ ಮಾಡ್ತಿದ್ರು. ವಾಪಸ್ ತಗೋತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ. ಅವ್ರು ಬಹಳ ಹಿರಿಯ ಬಿಜೆಪಿ ನಾಯಕರಿದ್ದಾರೆ. ಇದನ್ನೇ ಹೇಳಿ ಗೊಂದಲ ಸೃಷ್ಟಿ ಮಾಡಿ 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 ಈಗ ತುಂಬ ಸ್ಪಷ್ಟವಾಗಿ ಎಲ್ಲರೂ ಕ್ಲಿಯರ್ ಆಯಿತು, ಚುನಾವಣೆಗೆ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ ಅಂತ. ಈ ಉಚ್ಚಾಟನೆ ನನಗನ್ಸದಿ ತುಂಬ ತಾತ್ಕಾಲಿಕ. ಜಗದೀಶ್ ಶೆಟ್ಟರ್ನ ಭಾರತೀಯ ಜನತಾ ಪಾರ್ಟಿ ಅವ್ರು ಬಿಟ್ಟು ಹೋದಾಗ ಕಾಂಗ್ರೆಸ್ ಸೇರ್ಕೊಂಡ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಎಂದೂ ಬಿಟ್ಟು ಹೋದನಲ್ಲ. ಕಾಂಗ್ರೆಸ್ಗೆ ನನ್ನ ಜನ್ಮದಲ್ಲಿ ಮತ್ತೆ ಸೇರಲ್ಲ. ಎಸ್, ಪುತ್ರ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಸಿಗಲಿಲ್ಲ ಅಂತ ಬಂಡೆದ್ದ ಈಶ್ವರಪ್ಪ ಟಾರ್ಗೆಟ್ ಮಾಡಿದ್ದು ಮಾತ್ರ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಅವರನ್ನ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಮಾಡುತ್ತೀನಿ ಅಂದ್ರು. ಆಗಲೇ ಮನವೊಲಿಕೆ ಕೆಲಸಗಳು ಆದ್ವು. ಎಲ್ಲರಿಗಿಂತ ಮೊದಲೇ ಶಿವಮೊಗ್ಗದಲ್ಲಿ ಪ್ರಚಾರವನ್ನು ಆರಂಭಿಸಿದ್ರು. ಆಗಲೂ ಮನವೊಲಿಕೆ ಯತ್ನ ನಡೆದಿತ್ತು. ಕೊನೆಗೆ ನಾಮಪತ್ರವನ್ನ ಸಲ್ಲಿಸಿ ರಾಜ್ಯ ಬಿಜೆಪಿಗೆ ಶಾಕ್ ಕೊಟ್ಬಿಟ್ರು. ಆಗಲೂ ಅವರನ್ನ ಮಾತಾಡೋ ಪ್ರಯತ್ನ ಮಾಡಲಾಯಿತು. ಮೋದಿ ಬಂದಾಗಲೂ ಶಿವಮೊಗ್ಗ ಕಡೆ ಸುಳಿಯದ ಈಶ್ವರಪ್ಪ ಈ ಬಾರಿ ಖಡಕ್ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರಿಗೂ ತೋರಿಸಿದ್ರು. ಆದ್ರೂ ಎಲ್ಲೋ ಒಂದು ಕಡೆ ಈಶ್ವರಪ್ಪ ನಾಮಪತ್ರ ವಾಪಸ್ ಪಡೀತಾರೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಅದು ಈಗ ಸುಳ್ಳಾಗಿದೆ. ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಮಾಡಿದಾಗಿನಿಂದಲೂ ಅವರು ನಾಮಪತ್ರ ವಾಪಸ್ ಪಡೆದುಕೊಳ್ತಾರೆ. ಹೈಕಮಾಂಡ್ ನಾಯಕರ ಮಾತಿಗೆ ಮಣಿತಾರೆ. ಅವರು ಪಕ್ಷದ ವಿರುದ್ಧ ಎಂದಿಗೂ ಹೋಗೋದಿಲ್ಲ ಅಂತಲೇ ಎಲ್ಲರೂ ಭಾವಿಸಿದ್ರು.
ಅದಕ್ಕೆ ತಕ್ಕಂತೆ ಈಶ್ವರಪ್ಪ ಸಹ ಹೈಕಮಾಂಡ್ ನಾಯಕರ ಜೊತೆ ಮಾತಾಡೋ ಮನಸ್ಸು ಮಾಡಿದ್ರು. ಅದಕ್ಕೆ ಅಂತ ದೆಹಲಿಗೂ ಹೋಗಿದ್ರು. ಆದ್ರೆ ದೆಹಲಿಗೆ ಹೋದ ಈಶ್ವರಪ್ಪ ಅವರನ್ನ ಅಮಿತ್ ಶಾ ಕನಿಷ್ಠ ಪಕ್ಷ ಭೇಟಿಯೂ ಆಗಲಿಲ್ಲ. ಇದರಿಂದ ಮತ್ತಷ್ಟು ಕೋಪಗೊಂಡು ತಮ್ಮ ಸ್ಪರ್ಧೆಯನ್ನ ಖಚಿತಪಡಿಸಿದ ಈಶ್ವರಪ್ಪ ಈಗ ತಮ್ಮ ನಾಮಪತ್ರ ವಾಪಸ್ ಪಡೆಯದೆ ಶಿವಮೊಗ್ಗದಲ್ಲಿ ಬಿಜೆಪಿ ಮತ್ತು ರಾಘವೇಂದ್ರಗೆ ಸವಾಲ್ ಹಾಕಿದ್ದಾರೆ. ಬಿಜೆಪಿ ವಿರುದ್ಧವೇ ಬಂಡಾಯ ಎದ್ದಿದ್ರು ಅದನ್ನ ಹೇಳದೆ ಹೊಸ ಸ್ಟ್ರಾಟಜಿ ಮಾಡ್ತಾ ಇರೋ ಈಶ್ವರಪ್ಪ ಬಿಜೆಪಿ ಮತಗಳನ್ನೇ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ಸಮರಕ್ಕೆ ನಿಂತಿದ್ದೇನೆ, ನಾನು ಎಂದಿಗೂ ಪಕ್ಷಕ್ಕೆ ವಿರುದ್ಧವಾಗಿ ಹೋಗಲ್ಲ, ಈಗ ಚುನಾವಣೆಯಲ್ಲಿ ಗೆದ್ದು ಮೋದಿಗಾಗಿ ಕೈ ಎತ್ತುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವರು ಬಿಜೆಪಿ ಮತಗಳನ್ನೇ ಕಸಿಯಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಡ್ ಬಂದಿದ್ದೇನೆ. ಮತ್ತು ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ 100% ಈ ಚುನಾವಣೆ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಇದಾದ ನಂತರ ಮತ್ತು ಬಿಜೆಪಿಗೆ ಬೇಡ ಅಂದ್ರೂ ಕರ್ಕೋತಾರೆ, ಬೇಡ ಅಂತ ಯಾರು ಅನ್ನಲ್ಲ. ನಾನೇ ಬಿಜೆಪಿಗೆ ಸೇರ್ಕೋತೇನೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕೈ ಎತ್ತುತ್ತೇನೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಎಸ್, ನನಗೆ ಯಡಿಯೂರಪ್ಪ ಅವರಿಂದ ಮೋಸವಾಗಿದೆ, ಅಪ್ಪ ಮಕ್ಕಳಿಂದ ಅನ್ಯಾಯ ಆಗಿದೆ ಅಂತ ಸಮರ ಸಾರಿರೋ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗಿಂತ ಸಕ್ರಿಯವಾಗಿ ಪ್ರಚಾರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಮಠಾಧೀಶರು ಧರ್ಮಗುರುಗಳ ಬೆಂಬಲ ಪಡೆದಿರೋ ಈಶ್ವರಪ್ಪ ರಾಷ್ಟ್ರ ಭಕ್ತರ ಬಳಗವನ್ನ ರೆಡಿ ಮಾಡಿ ಅದರ ಮೂಲಕ ಹಿಂದೂಗಳ ಮತಗಳನ್ನ ಸೆಳೆಯೋ ಪ್ಲಾನ್ ಮಾಡ್ತಾ ಇದ್ದಾರೆ. ನನಗೆ ಶಕ್ತಿ ಇದ್ರೂ ಮಗನ ಭವಿಷ್ಯಕ್ಕಾಗಿ ರಾಜಕಾರಣದಿಂದ ಹಿಂದೆ ಸರಿದಿದ್ದೆ ಅನ್ನೋದನ್ನ ಹೈಕಮಾಂಡ್ಗೆ ತೋರಿಸಲು ಈಶ್ವರಪ್ಪ ತೀರ್ಮಾನಿಸಿದ್ದಾರೆ. ಈ ಬಾರಿ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಇರಲಿದ್ಯಾ? ಈಶ್ವರಪ್ಪ ಸ್ಪರ್ಧೆಗೆ ಕಮಲ ನಾಯಕರ ತಿರುಗೇಟು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ಸತತ 3 ಬಾರಿಯಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ. ಈ ಬಾರಿಯೂ ಇಲ್ಲಿ ರಾಘವೇಂದ್ರ ಗೆಲುವು ನಿಶ್ಚಿತ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಅದಕ್ಕೆ ಅಡ್ಡಗಾಲು ಹಾಕ್ತೀನಿ ಅಂತ ಅಡ್ಡ ನಿಂತ ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಮಾಡಿ ರಾಘವೇಂದ್ರ ವಿರುದ್ಧ ಗೆದ್ದೇ ಗೆಲ್ತೀನಿ ಅಂತ ತೊಡೆತಟ್ಟಿದ್ದಾರೆ. ಕ್ಷೇತ್ರದಲ್ಲಿ ನನಗೆ ಭಾರೀ ಬೆಂಬಲ ಸಿಗ್ತಾ ಇದೆ, ಹಿಂದೂಗಳು ರಾಷ್ಟ್ರ ಪ್ರೇಮಿಗಳು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದರಿಂದ ಶಿವಮೊಗ್ಗದಲ್ಲಿ ಈ ಬಾರಿ ಕಾಂಗ್ರೆಸ್ ಬಿಜೆಪಿ ಈಶ್ವರಪ್ಪ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಲೋಕಸಭೆ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ ಕುಮಾರ್ ಸಹ ಬಿರುಸಿನಿಂದ ಪ್ರಚಾರ ಮಾಡುತ್ತಾ ಇದ್ದಾರೆ. ಅವರಿಗೆ ನಟ ಶಿವರಾಜ್ ಕುಮಾರ್ ಅಣ್ಣ ಮಧು ಬಂಗಾರಪ್ಪ ಬೆಂಬಲ ಸಹ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರ್ಣಾಯಕವಾಗಿರೋ ಈಡಿಗ ಮತಗಳನ್ನ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದೆ. ಅವರ ತಂದೆ ಬಂಗಾರಪ್ಪ ಅಭಿಮಾನಿಗಳು ಗೀತಾ ಅವರನ್ನ ಬೆಂಬಲಿಸಲಿದ್ದಾರೆ ಅನ್ನೋ ನಂಬಿಕೆ ಕಾಂಗ್ರೆಸ್ನದ್ದು. ಹೀಗೆ ಬಿಜೆಪಿ ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಇರೋವಾಗಲೇ ಅಖಾಡಕ್ಕೆ ಈಶ್ವರಪ್ಪ ಎಂಟ್ರಿ ಆಗಿದ್ದು ಗೆಲುವಿನ ಲೆಕ್ಕಾಚಾರಗಳನ್ನ ಮಾಡುತ್ತಾ ಇದ್ದಾರೆ. ಇದರಿಂದ ಶಿವಮೊಗ್ಗದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಉಂಟಾಗಿದೆ. ಶಿವಮೊಗ್ಗದಲ್ಲಿ ಯಾರೇ ಅಭ್ಯರ್ಥಿಯಾದ್ರೂ ಬಿವೈ ರಾಘವೇಂದ್ರ ವಿರುದ್ಧ ಗೆಲ್ಲಲ್ಲ ಅನ್ನೋದು ಬಿಜೆಪಿ ನಾಯಕರ ವಿಶ್ವಾಸ. ಶಿವಮೊಗ್ಗದಲ್ಲಿ ಕಳೆದ 15 ವರ್ಷಗಳಿಂದ ರಾಘವೇಂದ್ರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಆ ಕೆಲಸಗಳೇ ರಾಘವೇಂದ್ರ ಅವರಿಗೆ ನೆರವಾಗಲಿದೆ. ರಾಘವೇಂದ್ರ ಭಾರೀ ಅಂತರದಲ್ಲಿ ಗೆಲ್ತಾರೆ, ಯಾರಿಂದಲೂ ಅವರ ಗೆಲುವನ್ನ ತಡೆಯೋಕ್ಕಾಗಲ್ಲ ಅಂತ ಕಮಲ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬಂಡಾಯ ಸ್ಪರ್ಧೆ ಮಾಡಿರೋ ಈಶ್ವರಪ್ಪಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಮತ್ತೊಬ್ಬ ನಾಯಕ ಆರಗ ಜ್ಞಾನೇಂದ್ರ ಈಶ್ವರಪ್ಪ ಅವರ ಉಚ್ಚಾಟನೆಯ ಬಗ್ಗೆ ಪ್ರತಿಕ್ರಿಯಿಸಲ್ಲ ಅಂತ ಹೇಳ್ತಾನೆ ಅವರು ಈ ಬಾರಿ ಗೆಲ್ಲೋದಿಲ್ಲ, ರಾಘವೇಂದ್ರ ಗೆಲುವು ಶತಸಿದ್ಧ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ.
ಆದ್ರೆ ಮತ್ತೊಬ್ಬ ನಾಯಕ ಗೂಳಿಹಟ್ಟಿ ಶೇಖರ್ ಅವರ ಉಚ್ಚಾಟನೆ ಶಾಶ್ವತವಲ್ಲ, ಅವರು ಮತ್ತೆ ವಾಪಸ್ ಬರ್ತಾರೆ, ಅವರ ಪರ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಪಕ್ಷದ ಒಳಗಡೆ ಇರಬೇಕು ಅಂತೇಳಿ. ಅವರು ಹೊರಗಡೆ ಹೋದರೂ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗೆಲುವು ನಂದೇ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರ ಅವರ ಗೆಲುವನ್ನು ತಡೆಗಟ್ಟಲಿಕ್ಕೆ ಯಾರಿಂದನೂ ಅಸಾಧ್ಯ. ಯಾಕೆಂದರೆ ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಇಡೀ ಕ್ಷೇತ್ರದ ಮೂಲೆ ಮೂಲೆಯವರೆಗೂ ತಲುಪಿದ್ದಾವೆ. ಸಾಮಾನ್ಯ ಜನರ ಬಾಯಲ್ಲೂ ರಾಘಣ್ಣನ ಹೆಸರಿದೆ. ಇವತ್ತು ಯಾವ ಒಬ್ಬ MP ಮಾಡದೇ ಇರುವಂಥ ಕೆಲಸವನ್ನು, ಅಭಿವೃದ್ಧಿ ಕೆಲಸವನ್ನು ರಾಘಣ್ಣವರು ಮಾಡಿದ್ದಾರೆ. ಹಾಗಾಗಿ ಈಶ್ವರಪ್ಪ ಸಾಹೇಬ್ರಿಗೆ ಅದು ಯಾವುದು ಈ ಉಚ್ಚಾಟನೆ ಮಾಡಿರೋದು ಅದೆಲ್ಲ ಅವೆಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಂತವ್ರನ್ನೇ ವಾಪಸ್ ಕರ್ಕೊಂಡ್ರು. ಹಾಗಾಗಿ ಅದಕ್ಕೆ ಉಚ್ಚಾಟನೆಗೆ ಇನ್ನು ಇವತ್ತಿಂದ ನಿನ್ನೆಯಿಂದ ಮತ್ತೆ ಈಗ ಅಲ್ಲಿ ಪ್ಲಸ್ ಜಾಸ್ತಿ ಆಗಿದೆ. ಈಶ್ವರಪ್ಪ ಸಾಹೇಬ್ರಿಗೆ ಅನುಕಂಪ ಅನ್ನೋದು ಜಾಸ್ತಿ ಆಗಿದೆ. ಭಾಳಷ್ಟು ಜನ ತೆಗಿತಾರೆ ವಾಪಸ್ ತೆಗಿತಾರೆ ಅಂತ ಇದ್ರು. ಆ ಮತದಾರರೆಲ್ಲ ಈಗ ಒಂದು ಇನ್ನೊಂದು 60% ಜಾಸ್ತಿ ಆಯ್ತು. ಈಗ ಯಾರ್ಯಾರು ಅರ್ಧಂಬರ್ಧ ಮನಸ್ಸಲ್ಲಿದ್ರಲ್ಲ ತೆಗಿಸ್ಬಿಡ್ತಾರೆ, ಆಮೇಲೆ ತೆಗೆದ್ಬಿಟ್ರೆ ನಮ್ದೇನಪ್ಪ ಅನ್ನೋರು ಈಗ ಫರ್ಮ್ ಆಗ್ಬಿಟ್ರು. 100% ಅವರು ಈಶ್ವರಪ್ಪ ಸಾಹೇಬ್ರು ಗೆಲ್ತಾರೆ. ಅನುಕಂಪದ ಅಲೆನದಿಲ್ಲ. 2008ರಲ್ಲಿ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಅನುಕಂಪ ಏನಿತ್ತು ರಾಜ್ಯದಲ್ಲಿ, ಅದೇ ಅನುಕಂಪ ಈಗ ಈಶ್ವರಪ್ಪ ಸಾಹೇಬ್ರ ಮೇಲಿದೆ. ಎಸ್, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿ ಶಿವಮೊಗ್ಗ ಸಮರ ನಡೀತಾ ಇದೆ. ಯಾರಿಗೆ ಯಾರೂ ಕಮ್ಮಿ ಇಲ್ಲ ಎನ್ನುವಂತೆ 3 ಅಭ್ಯರ್ಥಿಗಳು ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ. 3 ಅಭ್ಯರ್ಥಿಗಳು ಸಹ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಶ್ವರಪ್ಪ ಬಂಡಾಯ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ ಅಂತ ಬಿಜೆಪಿ ನಾಯಕರು ಹೇಳುತ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪ ಸ್ಪರ್ಧೆಯಿಂದ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಶಿವಮೊಗ್ಗದಲ್ಲಿ ಕಮಾಲ್ ಮಾಡ್ತಾರಾ KS ಈಶ್ವರಪ್ಪ? ಹಿಂದೂ ಪ್ಲಸ್ ಅಹಿಂದ ಮತಗಳು ಈಶ್ವರಪ್ಪ ಕೈ ಹಿಡಿಯುತ್ತ? ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು 2 ಮಾಜಿ ಮುಖ್ಯಮಂತ್ರಿಗಳ ಕುಟುಂಬಗಳ ಪ್ರತಿಷ್ಠೆಯ ಕಣವೆಂದರೆ ತಪ್ಪಾಗಲಾರದು. ಕಳೆದ 3-4 ಚುನಾವಣೆಗಳಿಂದಲೂ ಶಿವಮೊಗ್ಗವೆಂದರೆ BS ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪ ಫ್ಯಾಮಿಲಿ ನಡುವಿನ ಕದನವಾಗಿಯೇ ಗಮನ ಸೆಳೆಯುತ್ತಿದೆ. ಆದರೆ ಯಡಿಯೂರಪ್ಪನವರೇ ಮೇಲುಗೈ ಸಾಧಿಸುತ್ತಾ ಬಂದಿದ್ದಾರೆ. ಈ ಬಾರಿಯೂ ಕಾಂಗ್ರೆಸ್ನಿಂದ ಬಂಗಾರಪ್ಪ ಪುತ್ರಿ, ಬಿಜೆಪಿಯಿಂದ ಯಡಿಯೂರಪ್ಪ ಪುತ್ರ ಕಣದಲ್ಲಿದ್ದಾರೆ. ಆದರೆ ಈ ಬಾರಿ ಇವರಿಬ್ಬರಿಗಿಂತ ಈಶ್ವರಪ್ಪ ಸ್ಪರ್ಧೆ ಎಲ್ಲರ ಗಮನ ಸೆಳೆಯುತ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ, ಶಿವಮೊಗ್ಗ ಗ್ರಾಮಾಂತರದಲ್ಲಿ JDS, ಭದ್ರಾವತಿ ಕಾಂಗ್ರೆಸ್, ಸೊರಬ ಕಾಂಗ್ರೆಸ್, ಸಾಗರ ಕಾಂಗ್ರೆಸ್, ತೀರ್ಥಹಳ್ಳಿ ಬಿಜೆಪಿ, ಶಿಕಾರಿಪುರ ಬಿಜೆಪಿ, ಉಡುಪಿ ಜಿಲ್ಲೆಯ ಬೈಂದೂರು ಬಿಜೆಪಿ ಶಾಸಕರಿದ್ದಾರೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಬಿಜೆಪಿ ಶಾಸಕರು, 3 ಕಾಂಗ್ರೆಸ್ ಶಾಸಕರು, 1 ಕ್ಷೇತ್ರದಲ್ಲಿ JDS ಶಾಸಕರು ಇದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ಗಿಂತ ದೋಸ್ತಿ ಬಲವೇ ಹೆಚ್ಚು. ಆದ್ರೆ ಈ ಬಾರಿ KS ಈಶ್ವರಪ್ಪ ಎಂಟ್ರಿಯಿಂದ ಲೆಕ್ಕಾಚಾರಗಳು ಬದಲಾಗುತ್ತವೆ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತರು, ಈಡಿಗರು ಹೆಚ್ಚಿರುವ ಶಿವಮೊಗ್ಗದಲ್ಲಿ ಗೌಡರು, ಇತರ ಹಿಂದುಳಿದ ಜಾತಿಗಳು, ದಲಿತ ಸಮುದಾಯಗಳು, ಮುಸ್ಲಿಮರು ಗಣನೀಯವಾಗಿದ್ದಾರೆ. ಆದ್ರೆ ಇಲ್ಲಿ ಜಾತಿ ಬಲಕ್ಕಿಂತ ಹಿಂದೂಗಳ ಒಗ್ಗಟ್ಟು ಓಟು ತಂದು ಕೊಡ್ತಾ ಇದ್ದು, ಹಿಂದುತ್ವದ ಮೇಲೆ ಬಿಜೆಪಿ ಓಟು ಪಡೆದುಕೊಳ್ತಾ ಬಂದಿದೆ. ಆದ್ರೆ ಈ ಬಾರಿ ಹಿಂದುತ್ವದ ಓಟುಗಳನ್ನು ಸೆಳೆಯಲು ಪ್ಲಾನ್ ಮಾಡಿರೋ ಈಶ್ವರಪ್ಪ ರಾಷ್ಟ್ರಭಕ್ತರ ಬಳಗವನ್ನ ಕಟ್ಕೊಂಡು ಮತಬೇಟೆಗೆ ಇಳಿದಿದ್ದಾರೆ. ಹಿಂದುತ್ವದ ಆಧಾರದ ಮೇಲೆಯೇ ಚುನಾವಣೆ ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಹಿಂದೂ, ಮತ್ತೊಂದು ಕಡೆ ಅಹಿಂದ, ಎರಡೂ ಕಡೆಯ ಮತಗಳನ್ನ ಸೆಳೆಯಲು ಮುಂದಾಗಿರೋ ಈಶ್ವರಪ್ಪ ಬಿಜೆಪಿಗೆ ಹೊಡೆತ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಮಾಡಿರೋ ಈಶ್ವರಪ್ಪ ಅವರ ಬಲ ಏನು ಅಂತ ನೋಡೋದಾದ್ರೆ, ಶಿವಮೊಗ್ಗದಲ್ಲಿ ಸುಮಾರು 17 ಲಕ್ಷಕ್ಕೂ ಹೆಚ್ಚು ಮತಗಳಿದ್ದು, ಅದರಲ್ಲಿ 50% ಮತಗಳು OBC ಮತಗಳಾಗಿವೆ. ಈಶ್ವರಪ್ಪಗೆ OBC ಮತಗಳು ಸಿಗಬಹುದು. ಅಲ್ಲದೆ ಬಂಡಾಯ ಸ್ಪರ್ಧೆ ಮಾಡಿರೋ ಈಶ್ವರಪ್ಪಗೆ ಬಿಜೆಪಿ ಕಾರ್ಯಕರ್ತರು ಬೆಂಬಲ ಸೂಚಿಸಿದ್ದಾರೆ. ಹಿಂದೂಗಳು ಹಿಂದುತ್ವ ವಿಚಾರದಲ್ಲಿ ಸದಾ ಮುಂದೆ ಇರೋ ಈಶ್ವರಪ್ಪಗೆ ಹಿಂದೂಗಳ ಮತ ಸಿಗಬಹುದು. ಅಷ್ಟೇ ಅಲ್ಲದೆ ಈಶ್ವರಪ್ಪ ಮತ್ತು ಪುತ್ರನಿಗೆ ಅನ್ಯಾಯವಾಗಿದೆ ಅನ್ನೋ ಅನುಕಂಪದ ಅಲೆ ಜಿಲ್ಲೆಯಲ್ಲಿದೆ. ಇಲ್ಲಿ ಈಶ್ವರಪ್ಪ ಕಳೆದ 10 ವರ್ಷಗಳಿಂದ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ನಡೆಸ್ತಾ ಇದ್ದು, ಅದರ ಸದಸ್ಯರ ಬೆಂಬಲ ಈಶ್ವರಪ್ಪಗೆ ಸಿಗುವ ಸಾಧ್ಯತೆ ಇದೆ.
ಲೆಕ್ಕಾಚಾರ ಮಾಡದೆ ಯಡಿಯೂರಪ್ಪನವರಂತಹ ನಾಯಕರನ್ನ ಎದುರು ಹಾಕೊಳ್ಳೋಕ್ಕಾಗಲ್ಲ. ಆದರೆ ಈಶ್ವರಪ್ಪ ದಶಕಗಳಿಂದಲೂ ಯಡಿಯೂರಪ್ಪ ವಿರುದ್ಧ ಯುದ್ಧ ಮಾಡಿಕೊಂಡು ಗೆದ್ದಿದ್ದಾರೆ. ಈಗಲೂ ಅವರು ಸಾಕಷ್ಟು ಲೆಕ್ಕಾಚಾರ ಮಾಡಿಯೇ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿದ್ದಾರೆ. ಈಗ ಈಶ್ವರಪ್ಪ ಅಪ್ಪ ಮಕ್ಕಳ ವಿರುದ್ಧ ಸ್ವಾಭಿಮಾನಿ ಕಹಳೆ ಮೊಳಗಿಸಿದ್ದಾರೆ. ಕುಟುಂಬ ರಾಜಕಾರಣದ ವಿರುದ್ಧ ಅಭಿಯಾನ ಆರಂಭಿಸಿದ್ದಾರೆ. ತ್ಯಾಗ ಮಾಡಿದ್ರೂ ಮಗನಿಗೆ ಅನ್ಯಾಯ ಅನ್ನೋ ಲೆಕ್ಕದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಗೆದ್ದು ಮೋದಿಯನ್ನೇ ಬೆಂಬಲಿಸುವುದಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಹಿಂದುತ್ವದ ಆಧಾರದಲ್ಲೇ ಪ್ರಚಾರ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಈ ಬಾರಿ ಈಶ್ವರಪ್ಪ ಕಮಾಲ್ ಮಾಡ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಈಶ್ವರಪ್ಪ ಏನೇ ಲೆಕ್ಕಾಚಾರ ಮಾಡಿದ್ರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರ ಕುಟುಂಬವನ್ನ ಮಣಿಸೋದು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯನ್ನ ಬಿಎಸ್ವೈ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವರ ಪುತ್ರ ರಾಘವೇಂದ್ರ ಸಹ ಸಂಸದನಾಗಿ ಶಿವಮೊಗ್ಗ ಜಿಲ್ಲೆಗೆ ಭಾರೀ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ಜನ ಜಾತಿ ಮತ ನೋಡದೆ ರಾಘವೇಂದ್ರ ಅವರಿಗೆ ಮತ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದು, ರಾಘವೇಂದ್ರ 4ನೇ ಬಾರಿಗೆ ಗೆಲ್ತಾರೆ ಅಂತ ಬಿಜೆಪಿ ವಿಶ್ವಾಸದಲ್ಲಿದೆ. ಅದೇ ಕಾರಣಕ್ಕೆ ಈಶ್ವರಪ್ಪ ಅವರಿಗೆ ಹೆಚ್ಚು ಮನ್ನಣೆ ಕೊಡದೆ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಶ್ವರಪ್ಪ ಡಿಕೆಶಿ ನಡುವೆ ನಡೆದಿತ್ತು ಸೆಟಲ್ಮೆಂಟ್ ಯುದ್ಧ. ಡಿಕೆಶಿ ಹೇಳಿದಂತೆಯೇ ಈಶ್ವರಪ್ಪಗೆ ಸೆಟಲ್ಮೆಂಟ್ ಆಯ್ತಾ? ತಾನೇ ಕಟ್ಟಿದ ಪಕ್ಷದಿಂದ ಉಚ್ಚಾಟನೆ ಆಗಿದ್ದೇ ಸೆಟಲ್ಮೆಂಟಾ? ಈಶ್ವರಪ್ಪ ಉಚ್ಚಾಟನೆಗೂ ಡಿಕೆಶಿ ಸೆಟಲ್ಮೆಂಟ್ ಹೇಳಿಕೆಗೂ ಸಂಬಂಧವೇನು? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಅನ್ನೋ ರೀತಿಯಾಗಿದೆ ಈಶ್ವರಪ್ಪ ಪರಿಸ್ಥಿತಿ. ಯಡಿಯೂರಪ್ಪ ಅವರನ್ನ ಎದುರು ಹಾಕೊಂಡ್ರೆ ಯಾವತ್ತಿದ್ರೂ ಹೊಡೆತ ಫಿಕ್ಸ್ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ. ಇದರ ನಡುವೆ ಡಿಕೆಶಿ ಹೇಳಿದ ಸೆಟಲ್ಮೆಂಟ್ ಹೇಳಿಕೆ ಸಹ ಸದ್ದು ಮಾಡ್ತಾ ಇದ್ದು, ಡಿಕೆಶಿ ಹೇಳಿದಂತೆಯೇ ಈಶ್ವರಪ್ಪಗೆ ಸೆಟಲ್ಮೆಂಟ್ ಆಗಿದೆ ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ಅವನು ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಈಶ್ವರಪ್ಪಗೆ ಸೆಟಲ್ಮೆಂಟ್, ಬಿಜೆಪಿಯಿಂದ 6 ವರ್ಷ ಸಸ್ಪೆಂಡ್. ಅಂದು ಡಿಕೆಶಿ ಹೇಳಿದ್ದ ಸೆಟಲ್ಮೆಂಟ್ ಇದೇನಾ? ಈಶ್ವರಪ್ಪ ಮತ್ತು ಪುತ್ರನ ಮುಂದಿನ ದಾರಿ ಯಾವುದು? ಕೆಎಸ್ ಈಶ್ವರಪ್ಪ ಖಡಕ್ ಮಾತಿನ ರಾಜಕಾರಣಿ. ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಸ್ವಪಕ್ಷದವರ ವಿರುದ್ಧವೇ ತಿರುಗಿ ಬಿದ್ದಿದ್ದ ನಾಯಕ. ಒಂದು ಹಂತದಲ್ಲಿ ಯಡಿಯೂರಪ್ಪನವರನ್ನೇ ಸೈಡ್ಲೈನ್ ಮಾಡಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೇರಿದ್ದ ಕಟ್ಟಾಳು. ಕಳೆದ ಬಾರಿ ವಿಧಾನಸಭೆ ಚುನಾವಣೆ ವೇಳೆ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಸಕ್ರಿಯ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ಪ್ರಧಾನಿಯವರಿಂದಲೇ ಭೇಷ್ ಎನ್ನಿಸಿಕೊಂಡಿದ್ರು. ಆದರೆ ಲೋಕಸಭೆ ಚುನಾವಣೆ ಹೊತ್ತಿಗೆ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದು ವರಿಷ್ಠರ ಕಣ್ಣು ಕೆಂಪಾಗಿಸಿದ್ದಾರೆ. ಎಲ್ಲಿಂದಲೋ ಬಂದು ಶಿವಮೊಗ್ಗದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಈಶ್ವರಪ್ಪ ಮತ್ತು ಯಡಿಯೂರಪ್ಪ. ಅಂದು ಕಟ್ಟ ಸ್ನೇಹಿತರಾಗಿದ್ದ ಬಿಎಸ್ವೈ ಈಶು ಕಾಲಾನಂತರದಲ್ಲಿ ಶತ್ರುಗಳಾದ್ರು. 2008ರಲ್ಲಿ ಇವರ ನಡುವಿನ ಶೀತಲ ಸಮರ ಆಚೆ ಬಂದಿತ್ತು. ಶಿವಮೊಗ್ಗದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರ ರಾಘವೇಂದ್ರನನ್ನ ಕಣಕ್ಕಿಳಿಸಿದ ಯಡಿಯೂರಪ್ಪ ನಡಿಗೆ ಈಶ್ವರಪ್ಪ ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷರಾದರು. ಇದೇ ಸಂದರ್ಭದಲ್ಲಿ ಪಕ್ಷದಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿ ಯಡಿಯೂರಪ್ಪ ಬಿಜೆಪಿ ತೊರೆದು ಕೆಜೆಪಿ ಕಟ್ಟಿದ್ರು. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಕಿಡಿಕಾರಿದವರಲ್ಲಿ ಈಶ್ವರಪ್ಪ ಪ್ರಮುಖರಾಗಿದ್ರು. ಆಗಿನಿಂದಲೂ ಇವರ ನಡುವೆ ದ್ವೇಷ ಹೆಚ್ಚಾಗ್ತಾನೆ ಬಂದಿದೆ. 2021ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ವಿರುದ್ಧವೇ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ತಾನು ಎಂದಿಗೂ ರೆಬೆಲ್ ಅನ್ನೋದನ್ನ ತೋರಿಸಿಕೊಂಡಿದ್ರು. ಇನ್ನು ಬಿಜೆಪಿಯಲ್ಲಿ ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ ನಡುವಿನ ಮುನಿಸು ತೀವ್ರಗೊಂಡಾಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬಿಎಸ್ವೈಗೆ ಟಕ್ಕರ್ ನೀಡುತ್ತಾ ಬಂದಿದ್ದಾರೆ ಈಶ್ವರಪ್ಪ. ರಾಯಣ್ಣ ಬ್ರಿಗೇಡ್ ಆರಂಭ ಮಾಡುವ ಮೂಲಕ ಹಾಗೂ ಕುರುಬ ಮೀಸಲಾತಿ ಹೋರಾಟದ ಮೂಲಕ ಟಕ್ಕರ್ ನೀಡಿದ್ದಾರೆ. ಸಂಘದ ಕಟ್ಟ ಅನುಯಾಯಿ ಆಗಿರುವ ಈಶ್ವರಪ್ಪ ದಿಢೀರಾಗಿ ರಾಯಣ್ಣ ಬ್ರಿಗೇಡ್ ಆರಂಭ ಮಾಡಿದ್ರು. ಪಕ್ಷದಲ್ಲಿ ಯಡಿಯೂರಪ್ಪ ಹವಾ ಜಾಸ್ತಿ ಆಗಿದ್ದಕ್ಕೆ ತಮ್ಮ ಪವರ್ ತೋರಿಸಲು ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆಗಿನಿಂದ ಯಡಿಯೂರಪ್ಪ ವಿರುದ್ಧ ಯುದ್ಧ ಮಾಡ್ತಾನೆ ಬಂದಿರೋ ಈಶ್ವರಪ್ಪ ಈಗ ಹೊರಗಿನವರು ಒಳಗಿನವರು ಎಲ್ಲರ ವಿರೋಧ ಕಟ್ಟಿಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಜಿದ್ದು ಬೆಳೆಸಿಕೊಂಡಂತೆ ಡಿಕೆ ಶಿವಕುಮಾರ್ ವಿರುದ್ಧವೂ ಜಿದ್ದು ಇಟ್ಟುಕೊಂಡಿರೋ ಈಶ್ವರಪ್ಪ ಡಿಕೆಶಿಯನ್ನ ಎಲ್ಲೆಂದರಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ.
ಇವರ ಸಮರ ಸದನದಲ್ಲೇ ಒಮ್ಮೆ ತಾರಕಕ್ಕೆ ಹೋಗಿತ್ತು. ಕೈ ಕೈ ಮಿಲಾಯಿಸುವ ಹಂತ ತಲುಪಿತ್ತು. ಅವಕಾಶ ಸಿಕ್ಕಾಗೆಲ್ಲ ಡಿಕೆಶಿ ಮತ್ತು ಕುಟುಂಬವನ್ನ ಟೀಕಿಸುವ ಈಶ್ವರಪ್ಪ ಡಿಕೆಶಿಯನ್ನ ಜೈಲಿಗೆ ಹೋಗಿ ಬಂದವರು ಬೇಲ್ ಮೇಲೆ ಹೊರಗಡೆ ಇರೋರು ಅಂತ ಟೀಕಿಸಿದ್ರು. ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದ್ದ ಡಿಕೆಶಿ, ನನ್ನ ಟೀಕೆ ಮಾಡೋರಿಗೆಲ್ಲ ಹಂತ ಹಂತವಾಗಿ ಸೆಟಲ್ಮೆಂಟ್ ಆಗುತ್ತೆ, ಈಶ್ವರಪ್ಪ ಅವರಿಗೂ ಒಮ್ಮೆ ಆಗಿತ್ತು, ಮುಂದೆಯೂ ಆಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಈಶ್ವರಪ್ಪ ಅವರನ್ನ ಬಿಜೆಪಿಯೇ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದು ಡಿಕೆಶಿ ಹೇಳಿದ್ದ ಸೆಟಲ್ಮೆಂಟ್ ಇದೇನಾ ಅಂತ ಜನ ಮಾತಾಡಿಕೊಳ್ತಾ ಇದ್ದಾರೆ. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ್ ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ಅಂತ ಆಯ್ತಾ. ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಕೇಳಿ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ.ಕೆ. ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಎಲ್ಲ ಅದು. ಅವರು ಹೇಳಿದ್ರು ಸರ್, ನಾನೇ ಹೋಗ್ತೇನೆ. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ. ಎಸ್, ಕೆಲವೇ ದಿನಗಳ ಹಿಂದೆ ಈಶ್ವರಪ್ಪ ಗುಂಡೇಟು ಹೇಳಿಕೆಗೆ ಗುಡುಗಿದ್ದ ಡಿಕೆ ಶಿವಕುಮಾರ್, ನಮ್ಮನ್ನ ಎದುರು ಹಾಕೊಳ್ಳೋರಿಗೆಲ್ಲ ಒಬ್ಬೊಬ್ಬರಿಗೆ ಸೆಟಲ್ಮೆಂಟ್ ಆಗ್ತಾ ಇದೆ, ಈಶ್ವರಪ್ಪ ಅವರಿಗೂ ಸೆಟಲ್ಮೆಂಟ್ ಆಗುತ್ತೆ, ಕಾದು ನೋಡಿ ಅಂತ ಹೇಳಿದ್ರು. ಅವರು ಯಾವ ಉದ್ದೇಶದಿಂದ ಹಾಗೆ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಅವರು ಹೇಳಿದಂತೆ ಈಶ್ವರಪ್ಪಗೆ ಬಿಜೆಪಿ ಕಡೆಯಿಂದಲೇ ಬಿಗ್ ಸೆಟಲ್ಮೆಂಟ್ ಆಗಿದೆ. ಬಿಜೆಪಿ ನನ್ನ ತಾಯಿ ಇದ್ದಂತೆ ಅಂತ ಹೇಳ್ತಾ ಇದ್ದ ಈಶ್ವರಪ್ಪ ಈಗ ಅದೇ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಇನ್ನು ಇದನ್ನ ನೋಡಿದ ಡಿಕೆಶಿ ಬೆಂಬಲಿಗರು ಡಿಕೆಶಿಯನ್ನ ಎದುರು ಹಾಕೊಂಡ್ರೆ ಇದೇ ಗತಿ ಅಂತ ಟೀಕೆ ಮಾಡೋಕೆ ಶುರು ಮಾಡಿದ್ದಾರೆ. ಇನ್ನು ಶಿವಮೊಗ್ಗದಿಂದ ಬಂಡಾಯ ಸ್ಪರ್ಧೆ ಮಾಡಿರೋ ಈಶ್ವರಪ್ಪ, ಇತ್ತ ಬಿಜೆಪಿಗೆ ದ್ರೋಣಾಚಾರ್ಯರಂತೆ ಇರೋ ಯಡಿಯೂರಪ್ಪ, ರಾಜ್ಯದಲ್ಲಿ ಬಿಜೆಪಿಯನ್ನ ಮುನ್ನಡೆಸ್ತಾ ಇರೋ ವಿಜೇಂದ್ರ, ಇಬ್ಬರನ್ನೂ ಎದುರು ಹಾಕೊಂಡಿದ್ದಾರೆ. ಆ ಕಡೆ ಹೈಕಮಾಂಡ್ ಬೆಂಬಲವಾದ್ರೂ ಇದೆಯಾ ಅಂದ್ರೆ ಅದೂ ಇಲ್ಲ. ಹೈಕಮಾಂಡ್ ಸಹ ಈಶ್ವರಪ್ಪ ವಿರುದ್ಧ ಕಣ್ಣು ಕೆಂಪಗೆ ಮಾಡಿದೆ. ಒಂದು ವೇಳೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಗೆದ್ದು ಬಿಟ್ರೆ ಈಶ್ವರಪ್ಪ ಹೇಳಿದಂತೆಯೇ ಎಲ್ಲವೂ ನಡೆಯಬಹುದು. ಹೈಕಮಾಂಡ್ ಇವರಿಗೆ ಮಣೆ ಹಾಕಬಹುದು. ಆದ್ರೆ ಶಿವಮೊಗ್ಗದಲ್ಲಿ ಬಿಎಸ್ವೈ ಪವರ್ ಮುಂದೆ ಈಶ್ವರಪ್ಪ ಗೆಲುವು ಕಷ್ಟ ಅಂತ ಹೇಳಲಾಗ್ತಾ ಇದ್ದು, ಒಂದು ವೇಳೆ ಈಶ್ವರಪ್ಪ ಸೋತ್ರೆ ಅವರ ಜೊತೆಗೆ ಅವರ ಮಗನ ರಾಜಕೀಯ ಭವಿಷ್ಯವೂ ಎಂಡ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಜೊತೆ ಜಗಳ ಮಾಡಿಕೊಂಡು ಕಾಂಗ್ರೆಸ್ಗೆ ಕಾಲಿಡಲ್ಲ ಅಂತ ಹೇಳ್ತಾ ಇರೋ ಈಶ್ವರಪ್ಪಗೆ ಕಾಂಗ್ರೆಸ್ ಬಾಗಿಲು ಬಂದಾಗಿದೆ. ಜೆಡಿಎಸ್ ಈಗ ಬಿಜೆಪಿ ಜೊತೆಯಲ್ಲೇ ಇದೆ. ಹಾಗಾಗಿ ಈಶ್ವರಪ್ಪ ಪಕ್ಷವನ್ನ ಎದುರು ಹಾಕೊಂಡು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ.